ಜನಗಣಮನ ಹಾಡುವ ಮುನ್ನ ವಂದೇ ಮಾತರಂ ಕಡ್ಡಾಯ. ಕೇಂದ್ರ ಸರ್ಕಾರದಿಂದ ವಂದೇ ಮಾತರಂಗೆ ಹೊಸ ಗೈಡ್ಲೈನ್ಸ್. ಸರ್ಕಾರಿ ಕಾರ್ಯಕ್ರಮ, ಶಾಲೆಗಳಲ್ಲಿ ವಂದೇ ಮಾತರಂ ಕಡ್ಡಾಯ. ವಂದೇ ಮಾತರಂನ 6 ಚರಣಗಳನ್ನ ಕಡ್ಡಾಯವಾಗಿ ಹಾಡಬೇಕು. ಎಸ್ ವೀಕ್ಷಕರೇ, ವಂದೇ ಮಾತರಂ ಕೂಡ ಸರ್ಕಾರಿ ಕಾರ್ಯಕ್ರಮ ಹಾಗೂ ಶಾಲೆಗಳಲ್ಲಿ ಹಾಡಬೇಕು ಅನ್ನೋ ಕೂಗು ಹಲವು ವರ್ಷಗಳಿಂದ ಕೇಳಿ ಬರ್ತಾ ಇತ್ತು. ಇದರ ನಡುವೆಯೇ ಕಾಂಗ್ರೆಸ್ ಸರ್ಕಾರ ವಂದೇ ಮಾತರಂನಲ್ಲಿರುವ ಕೆಲವು ಸಾಲುಗಳನ್ನ ಕಿತ್ತು ಹಾಕಿತ್ತು ಅನ್ನೋ ವಾದ ಪ್ರತಿವಾದಗಳು ಕೂಡ ನಡೆದಿದ್ವು. ಇದೀಗ ಇದೆಲ್ಲದಕ್ಕೂ ತಿಲಾಂಜಲಿ ಹಾಡಿರುವ ಪ್ರಧಾನಿ ನರೇಂದ್ರ ಮೋದಿಯವರು ಸರ್ಕಾರಿ ಕಾರ್ಯಕ್ರಮಗಳು ಮತ್ತು ಶಾಲೆಗಳಲ್ಲಿ ಕಡ್ಡಾಯವಾಗಿ ರಾಷ್ಟ್ರಗೀತೆಯನ್ನ ಹಾಡೋ ಮುನ್ನವೇ ವಂದೇ ಮಾತರಂ ಹಾಡಬೇಕು ಅಂತ ಹೊಸ ರೂಲ್ಸ್ ಗೈಡ್ಲೈನ್ಸ್ ನೊಂದಿಗೆ ಜಾರಿಗೆ ತಂದಿದೆ. ಹೌದು, ಸಂಸತ್ ಅಧಿವೇಶನದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಮಾತನಾಡ್ತಾ ದೇಶದ ಹೆಮ್ಮೆಯ ಗೀತೆ ವಂದೇ ಮಾತರಂ ಗೀತೆಯನ್ನ ಕೂಡ ಸರ್ಕಾರಿ ಕಾರ್ಯಕ್ರಮ ಮತ್ತು ಶಾಲೆಗಳಲ್ಲಿ ಕಡ್ಡಾಯವಾಗಿ ಹಾಡಬೇಕು ಅನ್ನೋ ಆದೇಶ ಜಾರಿಗೆ ತಂದಿದೆ. ಈ ವಿಚಾರವಾಗಿ ಕೈ ನಾಯಕರು ಕೂಡ ಒಂದಿಷ್ಟು ವಿರೋಧ ವ್ಯಕ್ತಪಡಿಸಿದ್ರು. ಎಲ್ಲದರ ನಡುವೆಯೇ ವಂದೇ ಮಾತರಂ ಗೀತೆಯನ್ನ ಹಾಡಲೇಬೇಕು ಅಂತ ಕಟ್ಟುನಿಟ್ಟಿನ ಆದೇಶ ಹೊರಡಿಸಿದೆ. ದೇಶದ ಸಾಂಸ್ಕೃತಿಕ ಮತ್ತು ದೇಶಭಕ್ತಿಯ ಸಂಕೇತವಾದ ವಂದೇ ಮಾತರಂ ಗೀತೆಗೆ ಸಂಬಂಧಿಸಿದಂತೆ ಕೇಂದ್ರ ಗೃಹ ಸಚಿವಾಲಯ ಮಹತ್ವದ ನಿರ್ಧಾರವೊಂದನ್ನು ತೆಗೆದುಕೊಂಡಿದೆ. ಮಹತ್ವದ ಬೆಳವಣಿಗೆಯೊಂದರಲ್ಲಿ ವಂದೇ ಮಾತರಂ ಗೀತೆಗೆ ಹೊಸ ಮಾರ್ಗಸೂಚಿ ಬಿಡುಗಡೆ ಮಾಡಿರೋ ಕೇಂದ್ರ ಸರ್ಕಾರ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ, ಶಾಲೆಗಳಲ್ಲಿ ವಂದೇ ಮಾತರಂ ನುಡಿಸುವಾಗ ಎದ್ದು ನಿಲ್ಲುವುದನ್ನು ಕಡ್ಡಾಯಗೊಳಿಸಿದೆ. ಜನಗಣ ಮನ ಅಂತ ಹೇಳ್ತಿದ್ದಂತೆ ಯಾರು ಯಾವುದೇ ಕೆಲಸದಲ್ಲಿದ್ರೂ ಎಲ್ಲವನ್ನ ಬಿಟ್ಟು ನಿಂತು ರಾಷ್ಟ್ರಗೀತೆಗೆ ಗೌರವ ಸಲ್ಲಿಸ್ತಾ ಇದ್ರು. ಈಗ ರಾಷ್ಟ್ರಗೀತೆ ಜನಗಣ ಮನದಂತೆಯೇ ವಂದೇ ಮಾತರಂ ಗೀತೆ ಕೂಡ ಕಡ್ಡಾಯವಾಗಿದೆ. ವಂದೇ ಮಾತರಂ ಬಗ್ಗೆ ಹೊಸ ನಿಯಮವನ್ನ ಜಾರಿಗೊಳಿಸಲಾಗಿದೆ. ಈ ನಿಯಮದ ಅಡಿಯಲ್ಲಿ ರಾಷ್ಟ್ರಗೀತೆಗೆ ಮೊದಲು ವಂದೇ ಮಾತರಂ ಹಾಡಲಾಗುತ್ತೆ. ಈ ಸಮಯದಲ್ಲಿ ಎದ್ದು ನಿಲ್ಲುವುದು ಕಡ್ಡಾಯ. ಪ್ರತಿ ಸರ್ಕಾರಿ ಸಮಾರಂಭದಲ್ಲಿ ಅದನ್ನ ಹಾಡುವುದು ಕಡ್ಡಾಯವಾಗಿರುತ್ತೆ ಅಂತ ಕೇಂದ್ರ ಸರ್ಕಾರ ವಂದೇ ಮಾತರಂ ಬಗ್ಗೆ ತನ್ನ ಆದೇಶ ಹೊರಡಿಸಿದೆ. ಇನ್ನು 1937ರಲ್ಲಿ ಕಾಂಗ್ರೆಸ್ ತೆಗೆದುಹಾಕಿದ 4 ಚರಣಗಳನ್ನ ಒಳಗೊಂಡಂತೆ 3 ನಿಮಿಷ 10 ಸೆಕೆಂಡ್ನ ವಂದೇ ಮಾತರಂ ಗೀತೆಯ ಎಲ್ಲ 6 ಚರಣಗಳನ್ನ ನುಡಿಸುವುದು ಕಡ್ಡಾಯಗೊಳಿಸಲಾಗಿದೆ. ಆದರೆ ಚಿತ್ರಮಂದಿರಗಳಲ್ಲಿ ಹಾಗೂ ಖಾಸಗಿ ಕಾರ್ಯಕ್ರಮದಲ್ಲಿ ಈ ಗೀತೆಯನ್ನು ನುಡಿಸುವುದು ಕಡ್ಡಾಯ ಅಲ್ಲ ಅಂತ ಕೇಂದ್ರ ಗೃಹ ಸಚಿವಾಲಯ ಆದೇಶ ಸ್ಪಷ್ಟಗೊಳಿಸಿದೆ. ವಂದೇ ಮಾತರಂ ಹಾಡುವಾಗ ಎದ್ದು ನಿಲ್ಲದೆ ಹೋದ್ರೆ ಶಿಕ್ಷೆ, ದಂಡವನ್ನು ಕೂಡ ಹಾಕಲಾಗುತ್ತೆ ಅಂತ ಹೇಳಿದೆ. ಇನ್ನು ರಾಷ್ಟ್ರಗೀತೆಗಿರುವ ಶಿಷ್ಟಾಚಾರವನ್ನ ವಂದೇ ಮಾತರಂ ಗೀತೆಗೆ ವಿಸ್ತರಣೆ ಮಾಡಲಾಗಿದೆ. ರಾಷ್ಟ್ರಗೀತೆಗೆ ಅಡ್ಡಿಪಡಿಸಿ ಗೌರವಿಸುವುದನ್ನ ತಡೆದ ವ್ಯಕ್ತಿಗೆ 3 ವರ್ಷ ಜೈಲು ಶಿಕ್ಷೆ ವಿಧಿಸಲಾಗುವುದು ಅಂತ ಕೂಡ ತಿಳಿಸಿದೆ. ದೇಶದಲ್ಲಿ ಸಾಧನೆ ಮಾಡಿದ ವ್ಯಕ್ತಿಗಳಿಗೆ ನೀಡಬಹುದಾದ ಪ್ರಶಸ್ತಿ ಪ್ರದಾನ ಸಮಾರಂಭಗಳಲ್ಲಿ, ರಾಷ್ಟ್ರಪತಿಗಳು ಇರುವ ಕಾರ್ಯಕ್ರಮಗಳಲ್ಲಿ, ಸರ್ಕಾರಿ ಕಚೇರಿಗಳು ಹಾಗೂ ಸರ್ಕಾರಿ ಸಮಾರಂಭ ಮತ್ತು ಎಲ್ಲಾ ಶಾಲೆಗಳಲ್ಲಿ ಕಡ್ಡಾಯವಾಗಿ ವಂದೇ ಮಾತರಂ ಹಾಡಬೇಕು ಅಂತ ಸೂಚನೆ ನೀಡಿದೆ. ಖಾಸಗಿ ಕಾರ್ಯಕ್ರಮ, ಖಾಸಗಿ ಸಭೆ ಸಮಾರಂಭ ಮತ್ತು ದೇವಸ್ಥಾನ, ಸಾಮಾಜಿಕ ಸಭೆಯಲ್ಲಿ ಹಾಡುವಂತಿಲ್ಲ. ಒಟ್ನಲ್ಲಿ ಇನ್ನು ಮುಂದೆ ವಂದೇ ಮಾತರಂ ಗೀತೆಯೂ ಕೂಡ ಕಡ್ಡಾಯವಾಗಿ ಹಾಡಬೇಕಾಗಿದೆ. ಇಲ್ಲವಾದಲ್ಲಿ ಜೈಲು ಪಾಲಾಗುವುದು ಗ್ಯಾರಂಟಿ. ಆದರೆ ಎಲ್ಲೆಲ್ಲಿ ಹಾಡಬೇಕು ಅನ್ನೋ ಗೈಡ್ಲೈನ್ ಫಾಲೋ ಮಾಡಬೇಕಾಗಿದೆ. ಇಲ್ಲವಾದ್ರೆ ಪನಿಷ್ಮೆಂಟ್ ಅನುಭವಿಸಬೇಕಾಗತ್ತೆ. ಆದರೆ ರಾಷ್ಟ್ರಗೀತೆಯನ್ನ ಹಾಡುವ ಮೊದಲೇ ವಂದೇ ಮಾತರಂ ಗೀತೆಯನ್ನ ಹಾಡಬೇಕು ಅನ್ನೋ ವಿಚಾರ ಮತ್ತೊಂದು ಆಯಾಮದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. ಏನೋ ಆದೇಶ ಜಾರಿಯಾಗಿದೆ, ಆದರೆ ಮುಂದಿನ ದಿನಗಳಲ್ಲಿ ಅದು ಯಾವ ದಿಕ್ಕನ್ನ ಪಡೆಯಲಿದೆ ಅನ್ನೋದನ್ನ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ.